ಪ್ರೇರಣಾ ಸಭೆಗಳನ್ನ ಶಿಕ್ಷಕರು ಮಾಡ್ತಿದ್ರು, ಅಧ್ಯಕ್ಷರು ಮಾಡ್ತಿದ್ರು, ಪ್ರಾಂಶುಪಾಲರು ಮಾಡ್ತಿದ್ರು. ಹೊರಗಿನಿಂದ ನುರಿತಂತಹ ತಜ್ಞರನ್ನು ನಾವು ಕರೆಸ್ತಾ ಇದ್ವಿ. ಇದರ ಜೊತೆಗೆ ಕೌನ್ಸಿಲಿಂಗ್ ಕ್ಲಾಸಸ್ ಆಗ್ತಾ ಇತ್ತು. ಅವರ ಮನಸ್ಸು ಗಾಳಿಪಟದಂತೆ ಹಾಗೆ ಕೆಳಗಡೆ ಬರುವುದು, ಮೇಲೆ ಹೋಗುವಂಥದ್ದು ಗಾಳಿಪಟದ ಲಕ್ಷಣವಾದ ವಿದ್ಯಾರ್ಥಿಗಳ ಲಕ್ಷಣವೂ ಅದೇ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಕೌನ್ಸಿಲರ್ಸ್ ಇದ್ದಾರೆ, ವಿದ್ಯಾಲಯದ ಕೌನ್ಸಿಲಿಂಗ್ ಮಾಡುವಂತ ಅನೇಕ ನುರಿತಂತಹ ಕೌನ್ಸಿಲರ್ಸ್ ಇದ್ದಾರೆ. ಅದರ ಹೆಣ್ಮಕ್ಳಿಗೆ ಬೇಕಾದಂತ ಕೌನ್ಸಿಲಿಂಗ್, ಗಂಡು ಮಕ್ಕಳಿಗೆ ಬೇಕಾದಂತ ಕೌನ್ಸಿಲಿಂಗ್ ಮಾಡುವಂತ ಒಂದು ತಂಡವೂ ಇದೆ. ಅದು ನಿರಂತರವಾಗಿ ಆಯಿತು. ಜೊತೆಗೆ ನೈಟ್ ಕ್ಲಾಸ್ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನೈಟ್ ಕ್ಲಾಸ್ಗಳನ್ನು ಮಾಡಿದ್ವಿ. ನಮ್ಮ ಸ್ಕೂಲಲ್ಲಿ ಸಂಸ್ಕಾರ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಸ್ಟಾರ್ಟಿಂಗ್ ನಮಗೆ ಟೀಚ್ ಮಾಡ್ತಾ ಬಂದಿದ್ದಾರೆ. ನಾನು ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್. ಒಂದು ಒಳ್ಳೆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಇವತ್ತು ನನಗೆ 614 ಬಂದಿರೋದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಕ್ಲಾಸ್ ಟೀಚರ್ಗೆ ಮತ್ತೆ ನಮಗೆ ಹೈಸ್ಕೂಲ್ ಎಲ್ಲರೂ ಇಡೀ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು. ಅಕ್ಷಯ ದಿನನೇ ಮಾಡ್ತಿದ್ವು. ಅಲ್ಲಿಂದ ಪ್ರತಿ ದಿನಾನು ಕೂಡ ಅಕ್ಷಯ ತೃತೀಯ ತರನೇ ಆಯ್ತು. ಮಗಳು ಕೂಡ ಅವಳು ಕಳೆದ ವರ್ಷ 619 ಅಂಕ ತಗೊಂಡಿದ್ದು. ಈಗ ಅವಳು ಬೆಂಗಳೂರಲ್ಲಿ ಚಿಂತಿಸಿ ಹೋಗ್ತಿದ್ದಾಳೆ. ಮತ್ತೆ ನನ್ನ ಎರಡನೇ ಮಗಳು ಕೂತಿದ್ದಾಳೆ ನಿಂಪನ. ಅವಳದ್ದು ಒಂದು ವಿಶೇಷವಾದಂತಹ ಒಂದು ಕನೆಕ್ಷನ್ ಏನಪ್ಪಾ ಅಂದ್ರೆ ಆಶ್ರಮದ ಜೊತೆ ಇರ್ಬೋದು ಅಥವಾ ಕಾಲೇಜಲ್ಲಿ ಅವಳಿಗೆ ನಾಮಕರಣ ಮಾಡಿದ್ದು ಕೂಡ ಅಲ್ಲಿ ಆಶ್ರಮದಲ್ಲಿ, ಸೊಸೈಟಿ ಆಶ್ರಮದಲ್ಲಿ ಇಲ್ಲೇ ಮಾಡಿ, ಇಲ್ಲೇ ಅವಕಾಶ ಕೊಡ್ತೀವಿ, ಇಲ್ಲೇ ಮಾಡಿ ನಾವು ನಾಮಕರಣ ಅಂತ ಹೇಳಿದ್ರು. ಅಲ್ಲಿ ನಾಮಕರಣ ಕೂಡ ಆಶ್ರಮದಲ್ಲಿ ದೇವಾಲಯದಲ್ಲೇ ಆಗಿತ್ತು. ಈ ರೀತಿ ಒಂದು ಅಟ್ಯಾಚ್ಮೆಂಟ್ ಕಾಲೇಜ್ ಜೊತೆಗೆ ಬರೀ ಫಿಸಿಕಲಿ ಆಗಿರಲಿಲ್ಲ, ಇಮೋಷನಲ್ ಬಾಂಡಿಂಗ್ ಕೂಡ ಆಗಿತ್ತು. ಒಂದು ಎಜುಕೇಶನ್ ಜೊತೆಗೆ ಒಂದು ಸಂಸ್ಕಾರ ಅನ್ನೋದನ್ನ ನಮ್ಮ ಸ್ಕೂಲ್ ನನಗೆ ಕಲಿಸ್ಕೊಟ್ಟಿದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ನ ಬಿಲ್ಡ್
ಎಫರ್ಟ್ಸ್ ಹಾಕಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನ ತುಂಬ. ನಮ್ಮ ಟೀಚರ್ಸ್ ಸ್ಟಾಫ್ ಏನಿರ್ಬೋದು ಅವರು ನಮ್ಮ ಪ್ರತಿ ಡೌಟ್ಸ್ನ ಕ್ಲಿಯರ್ ಮಾಡಿದ್ದಾರೆ. ಒಂದು ಅಕ್ಟೋಬರ್ ನವೆಂಬರ್ ಅನ್ನೋ ಆ ಟೈಮ್ಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅವತ್ತಿಂದಾನೇ ನಮಗೆ ಅವತ್ತಿಂದಾನೇ ನಮ್ಗೆ ತುಂಬ ಹೆಲ್ಪ್ ಮಾಡಿ ಪ್ರಿಪೇರ್ ಮಾಡಿಸಿದ್ದಾರೆ. ನಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅನ್ಕೊಂತಿದ್ದೀನಿ. ಮತ್ತು ಕೌನ್ಸಿಲಿಂಗ್ ಅಂತ ಕೊಡ್ತಿದ್ರು. ಯಾವ ಸ್ಟೂಡೆಂಟ್ಸ್ ಎಲ್ಲ ನರ್ವಸ್ ಅಂತ ಫೀಲ್ ಆದರೆ, ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಡಿಸ್ಟ್ರಾಕ್ಟ್ ಏನಾದ್ರು ಆದರೆ ಇಂಡಿವಿಜುವಲ್ ಆಗಿ ಕರೆಸಿ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕಡೆ ಸ್ಟಾಫ್ ಇರ್ಬೋದು, ನಮ್ಮ ಜೊತೆ ಮಾತಾಡಿ ಒಳ್ಳೆ ಕಮ್ಯುನಿಕೇಷನ್ ಬಾಂಡ್ ಇಟ್ಕೊಂಡಿದ್ರು ನಮ್ಮ ಜೊತೆ. ಅವರು ನಮ್ಮ ಪ್ರತಿಯೊಂದು ನಮ್ಮ ಡೆವಲಪ್ಮೆಂಟ್ ಇರ್ಬೋದು, ಡೌನ್ಫಾಲ್ ಇರ್ಬೋದು, ಪ್ರತಿಯೊಂದು ಬಗ್ಗೆನೂ ಕೇಳಿ ವಿಚಾರಿಸ್ಕೊಂಡು ಇಂಡಿವಿಜುವಲ್ ಪ್ರಿಫರೆನ್ಸ್ ಕೊಡ್ತಿದ್ರು ನಮಗೆ. ಸೊ ನಮ್ಮ ಸ್ಕೂಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಳ್ತೀನಿ. ಇನ್ನು ಮುಂದೆ ನಾನು ಎಲ್ಲಿಗೋದ್ರೂ ನಮ್ಮ ಚಿನ್ಮಯ ಸ್ಕೂಲ್ ಅನ್ನೋದನ್ನ ಮರೆಯಲ್ಲ ನಾನು. ನಮ್ಗೆ ಒಳ್ಳೆ ಕ್ಯಾರೆಕ್ಟರ್, ಸಂಸ್ಕಾರ ಅನ್ನೋದನ್ನ ಕೊಟ್ಟಿದೆ. ತುಂಬ ಥ್ಯಾಂಕ್ಸ್. Hari Om, I am Pushpant from Chinmaya Vidyalaya, Kolar. In 10, I scored 623 out of 625. To score such marks, our parents, teachers, principals and president sir had supported us. So I heartfully thank them. The reason behind my success is our school. It is not only a center of knowledge but also the center of children's all-round development. So I feel proud that our school is a school with a difference and the Chinmaya is a brand. ನಾನು ಚಿನ್ಮಯ ವಿದ್ಯಾಲಯದಲ್ಲಿ ಈ ಒಂದು ಸಕ್ಸಸ್ಗೆ ಕಾರಣ ಆಗಿರೋದು ನಮ್ಮ ಚಿನ್ಮಯ ವಿದ್ಯಾಲಯ, ನಮ್ಮ ಪ್ರಿನ್ಸಿಪಲ್, ಎಲ್ಲ ಟೀಚರ್ಸ್ ಅವರೆಲ್ಲರ ಒಂದು ಸಪೋರ್ಟ್ ಮತ್ತು ಪೇರೆಂಟ್ಸ್ ಸಪೋರ್ಟ್ ಮತ್ತು ನನ್ನ ಹಾರ್ಡ್ ವರ್ಕಿಂದ ಈ ಒಂದು ಸಕ್ಸಸ್ಗೆ ಕಾರಣ ಆಗಿದೆ. ಹಾಗಾಗಿ ನಮ್ಮ ಟೀಚರ್ಸ್, ಪ್ರಿನ್ಸಿಪಲ್ ಸರ್ ಮತ್ತು ಚಿನ್ಮಯ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಹಾಗೂ ಮುಂದೆ ಕೂಡ ನಾನು With the constant support of all the teachers and the staff, I was able to secure 621 out of 625. I would like to dedicate this success to all the teachers and the staff and to my parents. And I'm very thankful for everybody who was constantly supporting me to get to this height. Thank you very much. Hari Om. Hari Om, I'm Jeeta. I'm glad that I have secured 621 out of 625 and I would like to dedicate this to all our teaching staff and our parents, and their efforts helped me to achieve this. Thank you, Hari Om. Hari Om, I'm Harishri and I'm proud to have scored 620 out of 625 in my board exams. This success is a reflection of an incredible support from my parents, my teachers and our principal who guided me every step of the way. Chinmaya Vidyalaya is truly a school with a difference. It hasn't just given me knowledge but a foundation for all-round development and character. And I am deeply grateful to be a part of this institution. Hari Om and thank you.